ಮಿಲ್ಕಿ ವೇ ಅಂತ ಏನ್ ಮಾಡ್ತಾ ಬರ್ತಿದ್ದಕ್ಕೆ ಕರಿತಾ ಬರ್ತಿದ್ದಕ್ಕೆ. ಸರಿ, ಹಾಲುಹಾದಿ, ಕ್ಷೀರಪಥ ಅಥವಾ ಮಿಲ್ಕಿ ವೇ ಅಂತ ಬಂದಾಗ ಇದ್ರಾಗ ಏನಾಗುತ್ತೆ, ಅದಕ್ಕೆ ನಮ್ಮ ಸೌರಮಂಡಲ ಒಂದೈತಿ. ಇದಕ್ಕೆ ಯಾವ್ದಲ್ಲ, ಇದಕ್ಕೆ ಸೌರ ಮಂಡಲ. ಈ ನಮ್ಮ ಸೌರಮಂಡಲ ಒಂದೈತಿ. ಇದಕ್ಕೆ ಈ ಸೌರಮಂಡಲದೊಳಗಡೆ ಅಧಿಪತ್ಯ ಆಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದಾಗ, ಸೌರಮಂಡಲದೊಳಗಡೆ ಅಧಿಪತ್ಯ ಫಸ್ಟ್ ಯಾವ್ದು ಬರ್ತಾನೆ, ಇದಕ್ಕೆ ಸೂರ್ಯ ಬರ್ತಾನೆ. ಸೌರಮಂಡಲ ಫಸ್ಟ್ ಅಧಿಪತ್ಯ ಯಾರದಕ್ಕೆ, ಸೂರ್ಯ ಬರ್ತಾನೆ. ಇದಕ್ಕೆ ಸನ್ ಆಗ್ತಾ ಬರ್ತಾನೆ. ಇದಕ್ಕೆ ಈ ಸನ್ ಕೆಳಗಡೆ ಏನಾಗಿರ್ತೈತಿ, ಗ್ರಹಗಳು ಬುಧ ಶುಕ್ರ. ನೆಕ್ಸ್ಟ್ ಕರಿತೀವಿ ಇದಕ್ಕೆ ಭೂಮಿ ಯಾವ್ದಕ್ಕೆ, ನೀಲಿ ಗ್ರಹ ಇರ್ತೈತಿ ಭೂಮಿ. ಆಮೇಲೆ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಮಂಗಳ ಯಾವ್ದೈತೆ, ಕೆಂಪಾಗಿರ್ತೈತಿ ಮಂಗಳ. ನೆಕ್ಸ್ಟ್ ಇದ್ರ ಮಧ್ಯದಾಗ ಏನಾಗುತ್ತೆ ಗೊತ್ತಾ, ಒಂದು ಅಸ್ಟರ್ಡ್ ಬೆಲ್ಟ್ ಹೋಗ್ತಾ ಬರ್ತೈತಿ. ಅದಾದ್ಮೇಲೆ ಅತಿ ದೊಡ್ಡದಾಗಿರ್ತಕ್ಕಂಥ ಗ್ರಹ ಗುರು, ಶನಿ, ಯುರೇನಸ್, ನೆಪ್ಚೂನ್ ಅಂತ ಏನದ ಕರಿತಾ ಬರ್ತೀವಿ ಇದಕ್ಕೆ. ಹಾಗಾದ್ರೆ ಇದಕ್ಕೆ ಯಾವ್ದ್ರಲ್ಲಿ ಕರಿತಾ ಬರ್ತೀವಿ, ಇದಕ್ಕೆ ಬುಧ ಕರಿತಾ ಬರ್ತೀವಿ. ಬುಧ, ಶುಕ್ರ, ಭೂಮಿ, ಮಂಗಳ, ಇದು ಗುರು, ಶನಿ, ಯುರೇನಸ್, ನೆಪ್ಚೂನ್ ಅಂತ ಕರಿತಾ ಬರ್ತಿದ್ದಕ್ಕೆ. ಅದಕ್ಕೆ ನೆಪ್ಚೂನ್ ಇಷ್ಟು ಕರಿತಾ ಬರ್ತಿದ್ದಕ್ಕೆ. ಹಾಗಾದ್ರೆ ಒಂದು ಸ್ವಲ್ಪ ಗೊತ್ತಿರಲಿ, ಈ ಹಾಲು ಹಾದಿ ಒಳಗಡೆ ಸೌರಮಂಡಲದೊಳಗಡೆ ಇಷ್ಟೆಲ್ಲ ಗ್ರಹಗಳೇನಾಗ ಒಳಗೊಂಡವ.